ಅಧಿವೇಶನ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಇವತ್ತು ಕೂಡ ಸಾಲು ಸಾಲು ಪ್ರತಿಭಟನೆಗಳು ಇರುವಂತದ್ದು ಏನು ಬೆಳಗಾವಿ ಜಿಲ್ಲೆಯ ಹಲಗಾ ಬೈಪಾಸ್ನಲ್ಲಿ ಈ ಒಂದು ಪ್ರತಿಭಟನೆ ನಡೆಯುತ್ತಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರತಿಭಟನೆ ಮಾಡ್ತೀನಿ ಏನು ಈ ಒಂದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಿರುವಂತದ್ದು ಏನು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಈಗಾಗಲೇ ಏನು ರೈತರು ಏನು ಸರ್ಕಾರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಈಗ ನೀವು ಸದ್ಯ ದೃಶ್ಯಾವಳಿಗಳಲ್ಲಿ ನೋಡ್ತಿರಬಹುದು ಏನು ಯಾವ ರೀತಿಯಾಗಿ ರೈತರು ಜಮಾವಣೆಗೊಂಡಿರುವಂತದ್ದು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಈಗಾಗಲೇ ಏನು ಪಟ್ಟು ಹಿಡಿದಿರುವಂತದ್ದು ರೈತರು ಈ ವಿಚಾರವಾಗಿ ಮಾತನಾಡಲಿಕ್ಕೆ ರೈತ ಮುಖಂಡರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್. ಈಗ ಮೊನ್ನೆ ಕೂಡ ಪ್ರತಿಭಟನೆ ಮಾಡಿದ್ರಿ, ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನಂತ ಹೇಳಿ? ಈಗ ನೋಡಿ ಸರ್, ತಾವು ನೋಡ್ತಾ ಇದ್ದೀರಾ ರೈತರ ಸಮಸ್ಯೆ ಏನಾಗಿದೆಪ್ಪ ಅಂದ್ರ ಎಲ್ಲವನ್ನೂ ಹೋರಾಟ ರೂಪದಲ್ಲೇ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಮ್ದು ಬಂದಿದೆ. ಯಾಕಂದ್ರೆ ಈಗ ತಾವು ನೋಡಿದ್ರೆ ಹೋರಾಟ, ಕಬ್ಬಿನ ಹೋರಾಟ ನೋಡಿದ್ರೆ ಕಬ್ಬು ನಮ್ದು 3,500 ಇತ್ತು, 3,300 ರೂಪಾಯಿಗೆ ನಾವು ಎಲ್ಲರೂ ಕೂಡ ಒಂದು 9 ಆಯ್ತಪ್ಪ ಅಂತ ಒಪ್ಪಿಕೊಂಡ್ರು. ಅದೇ ರೀತಿಯಾಗಿ ಎಲ್ಲವನ್ನು ಇವತ್ತು ನೋಡ್ರಿ ನೀವು, ಕೇಂದ್ರ ಸರ್ಕಾರ ಬೆಲೆ ನಿಗದಿಯನ್ನ ಮಾಡಿದೆ. ಖರೀದಿ ಕೇಂದ್ರಗಳು ಎಲ್ಲ ಕಾಳುಗಳು ರೈತರು ಮಾರಿದ ಮ್ಯಾಗ ಇವತ್ತು ಖರೀದಿ ಕೇಂದ್ರ ತೆಗೆಯುವಂತ ವ್ಯವಸ್ಥೆ ಆಗತ್ತತಿ. ಇದು ನಿರಂತರವಾಗಿ ಖರೀದಿ ಕೇಂದ್ರಗಳು ಚಾಲೂ ಇರಬೇಕಂತೇಳಿ ನಮ್ದು ಒತ್ತಾಯ ಐತಿ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಸಂಪೂರ್ಣವಾಗಿ ಕ್ಷೀಣಿ ಹೋಗಿದೆ, ನೀರಾವರಿ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ನಮ್ಮ ಒತ್ತಾಯ ಉತ್ತರ ಕರ್ನಾಟಕದ ನೀರಾವರಿ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ಕೇವಲ 12 ವರ್ಷಗಳಿಂದ ಅಧಿವೇಶನ ಇಲ್ಲಿ ನಡೆದ್ರೂ ಕೂಡ ಯಾವುದೇ ಒಂದು ಪ್ರಯೋಜನ ಇಲ್ಲ. ದಯಮಾಡಿ ಇದು ಯಾಕಂತಂದ್ರೆ ರೈತರಿಗೆ ದೊಡ್ಡ ಅನ್ಯಾಯ ಆಗ್ತದೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಇದಾಗಬಾರ್ದಂತೇಳಿ ನಮ್ಮ ಸಂಪೂರ್ಣವಾದ ಒಂದು ಒತ್ತಾಯದ ಮೇರೆಗೆ ಅನೇಕ ನಮ್ಮ ವಿದ್ಯುತ್ ಏನೈತಿ ಇದೀಗ ಖಾಸಗೀಕರಣ ಮಾಡತ್ತಾರ, ಅದರ ವಿರೋಧಿ ಕೂಡ ನಮ್ದೈತಿ. ಅದೇ ರೀತಿ ನಮ್ಮ ಇವತ್ತು ಏನು ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ಇದೆ, ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಯನ್ನ ಮಾಡಬೇಕಂತೇಳಿ ನಾವು ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಯಾವುದು ಕೂಡ ಇನ್ನೂ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಏನಾದರೂ ಇದೇ ರೀತಿ ಸರ್ಕಾರ ಮುಂದುವರೆದರೆ ನಾವು ಉತ್ತರ ಕರ್ನಾಟಕವನ್ನ, ನಮ್ಮ ಕಿತ್ತೂರು ಕರ್ನಾಟಕವನ್ನ ನಾವು ಪ್ರತ್ಯೇಕವಾಗಿ ಹೋರಾಟವನ್ನ ಇವತ್ತು ರೈತ ಸಂಘಟನೆಯಿಂದ ಮಾಡಬೇಕಾಗತ್ತಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಾಕ ನಾವು ವಿಚಾರನ್ನ ಮಾಡ್ತಾ ಇದ್ದೇವೆ. ಸರ್, ಈಗ ಮೊನ್ನೆ ತಾನೇ ಗುರ್ಲಾಪುರದಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರಿ, ಮತ್ತೀಗ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನಂತ ಸರ್? ಏನಂದ್ರೆ ಈಗ ಕಬ್ಬಿನಿಂದ ಸರ್ಕಾರಕ್ಕೆ ಸುಮಾರು 7 ರಿಂದ 8 ಸಾವಿರ ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗ್ತತಿ. ಸರ್ಕಾರದವರು ಕೂಡ ಈ ರೈತರಿಗೆ 1,000 ರೂಪಾಯಿ ಸಹಾಯಧನ ಅಂತೇಳಿ ಕೊಡಬೇಕು. ಯಾಕಂದ್ರೆ ಸರ್ಕಾರದ ಈ ಲಾಭದೊಳಗ ನಮಗೂ ಪಾಲ್ ಕೊಡಬೇಕು. ಯಾಕಂದ್ರೆ ಈ ನಾವು ಬೆಳೆದಿರುವಂತ ಕಬ್ಬಿನ ಸ್ಪಿರಿಟ್ದಿಂದ ಒಂದು ಸರ್ಕಾರಕ್ಕೆ 7 ರಿಂದ 8 ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತತಿ. ಅದರೊಳಗೆ 1,000 ರೂಪಾಯಿ ನಮಗೆ ರೈತರಿಗೆ ಕೊಡಬೇಕು. ಅಂದಾಗ ರೈತರ ಸಬಲೀಕರಣ ಮಾಡಿದಂಗ ಆಗ್ತತಿ ಅನ್ನುವಂತ ಒಂದು ಒತ್ತಾಯ ಐತಿ. ಅದೇ ರೀತಿ ಎಲ್ಲಾ ಬೆಳೆಗಳಿಗೇನು ಕೂಡ ಬೆಲೆ ನಿಗದಿ ಮಾಡಿ ಅದರದ ಖರೀದಿ ಕೇಂದ್ರಗಳನ್ನ ಸ್ಥಾಪಿಸೋಳಗೆ ನಾವು ಒತ್ತಾಯ ಮಾಡಕ್ ಬಂದಿದ್ದೀವ್ರಿ. ಇವಿಷ್ಟು ಏನು ರೈತರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಬೆಳಗಾವಿ.